ಇರುವಂಥ ಸ್ಪರ್ಧಿಗಳ ಬಗ್ಗೆ ಮಾತನಾಡಿದ್ರೆ ಹನುಮಂತು ಸೊ ಇರುವಂಥದ್ದು ಜನರ ಅಭಿಪ್ರಾಯ ಅಥವಾ ಒಬ್ಬ ಮುಗ್ಧ ಆತನಿಗೆ ಏನೂ ಗೊತ್ತಿಲ್ಲ ಸೊ ನಿಷ್ಕಲ್ಮಶವಾಗಿ ಆಡ್ತಾ ಇದ್ದಾನೆ ಏನು ಪ್ಲ್ಯಾನ್ ಮಾಡ್ತಾ ಇಲ್ಲ ಹಂಗೆ ಅಂತ ಹೇಳಿದ್ರೆ ಹನುಮಂತು ಬಗ್ಗೆ ಅಂದರೆ ಇವಾಗ ಅದೇ ಹೇಳ್ತಾರಲ್ವ ಇವಾಗ ಹನುಮಂತನ ಇಷ್ಟಪಡೋರು ಇಷ್ಟು ಜನ ಇರ್ತಾರೆ ಇಲ್ಲ ಅವ್ನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅಂತ ಹೇಳೋರು ಇಷ್ಟಪಡುತ್ತೆ ನನಗೂ ಅದೇ ಮಾಡಿದರು ಸೊ ಅದೇ ಎಲ್ರಿಗೂ ಬರುತ್ತೆ ಅದು ಪಾಪ ಹನುಮಂತೆ ಅಂತಲ್ಲ ಆ್ಯಂಡ್ ಹನುಮಂತು ಅವ್ರದ್ದು ಮಜಾ ಇರುತ್ತೆ ಮಾತಾಡೋ ರೀತಿ ಆಗಲಿ ಅವ್ರ ನಡವಳಿಕೆ ಆಗಲಿ ಜನ ಜೊತೆ ಅದೊಂದು ಫನ್ನಿಯಾಗಿ ಚೆನ್ನಾಗಿರುತ್ತೆ ಆದರೆ ಜನಕ್ಕೆ ಇಷ್ಟ ಆಗುತ್ತೆ ನಗಿಸ್ತಾರೆ ಅವರು ಹನುಮಂತವರು ಸೊ ಮೇ ಬಿ ಅದಕ್ಕೂ ಜನ ಇಷ್ಟಪಟ್ಟಿರ್ತಾರೆ ಹೇಳೋಕ್ಕಾಗಲ್ಲ ಯಾವುದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ತೆಲುಗುಲಿ ಲಾಸ್ಟ್ ಸೀಸನು ತುಂಬ ಎಷ್ಟೊಂದು ಸೀಸನ್ ಇದೆ ಈ ತೆಲುಗು ಅಂತ ಅಲ್ಲೋನಲ್ಲ ಕನ್ನಡದಲ್ಲಿ ಕೋಪ ಪಟ್ಟವ್ರು ಗೆದ್ದವ್ರು ಇದ್ದಾರೆ ಸೈಲೆಂಟಾಗಿದ್ದವರು ಗೆದ್ದವ್ರು ಸೊ ಒಬ್ಬೊಬ್ರು ಯಾವಾಗ ಇಷ್ಟ ಆಗ್ತಾರೋ ಗೊತ್ತಿಲ್ಲ ಜನಕ್ಕೆ ಸೊ ಈ ಟೈಮಲ್ಲಿ ಯಾರು ಇಷ್ಟ ಆದರೂ ನೋಡಬೇಕು ಉಗ್ರಂ ಮಂಜು ಅವ್ರನ್ನ ವಿಚಾರ ತೊಗೊಳೋದಾದ್ರೆ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಸಾಕಷ್ಟು ಒಬ್ಬ ಸೆಲೆಬ್ರಿಟಿಯಾಗಿ ಅಲ್ಲಿಗೆ ಹೋದಂಥದ್ದು ಸೊ ಅದಾದಮೇಲೆ ಅವರ ಆಟಗಳು ಎಲ್ಲ ಇಷ್ಟ ಆಗಿತ್ತು ಕೊನೆ ಕ್ಷಣದಲ್ಲಿ ಎಲ್ಲೋ ಒಂದು ವೀಕಲ್ಲಿ ಅಥವಾ ವೀಕ್ ಆದರೂ ಈ ಥರದ್ದು ಬಂತು ಉಗ್ರಂ ಮಂಜು ಬಗ್ಗೆ ಹೇಳೋದಾದ್ರೆ ಸರ್ ಅಲ್ಲಿರೋ ಎಲ್ಲ ಉಗ್ರಂ ಮಂಜು ಅಂತಲೇ ಅಲ್ಲ ಒಂದೊಂದು ಹುಲಿ ಅನ್ಬೋದು ಅದಕ್ಕೆ ಅಲ್ಲಿ 6 ಜನ ನಿಂತಿದ್ದಾರೆ ಈಗ 18-20 ಜನದಲ್ಲಿ 6 ಜನ ತೆಗೆಯೋದು ಈಸಿ ಸರ್ ಈಗ 6 ಜನದಲ್ಲಿ ಇಬ್ಬರನ್ನ ತೆಗೆಯೋದು 4 ಜನ ತೆಗೆಯೋದು ಒಬ್ರನ್ನ ತೆಗೆಯೋದು ಅನ್ನೋದು ತುಂಬ ಕಷ್ಟ ಇರುತ್ತೆ ಅಂದರೆ ಪೈಪೋಟಿ ಇರುತ್ತೆ ಒನ್ ಸೊ ನೋಡ್ಬೇಕೀಗ ಇದು ಉಗ್ರಂ ಮಂಜು ಅವರು ನೀವು ಹೇಳ್ದಂಗೆ ಸಿನಿಮಾ ಮಾಡಿದ್ದಾರೆ ಹಲವಾರು ಸೆಲೆಬ್ರಿಟಿಯಾಗಿ ಬಂದಿದ್ದಾರೆ ಇವಾಗ ನಾನು ಹೇಳೋದೇ ಅಂದರೆ ಅಲ್ಲಿರೋ 6 ಜನನೂ ಸೆಲೆಬ್ರಿಟಿನೇ ಜನರ ಕಣ್ಣಿಗೆ 6 ಜನ ಸೆಲೆಬ್ರಿಟಿ ಆಗಿರೋದಕ್ಕೆ ಅಲ್ಲಿ ಟಾಪ್ 6 ಇದ್ದಾರೆ ಸೊ 6 ಜನದಲ್ಲಿ ಯಾರು ಗೆಲ್ತಾರೋ ಸೊ ಮೇ ದ ಬೆಸ್ಟ್ ವಿನ್ ಅಷ್ಟೇ ಹೇಳೋಕ್ಕೂ ಇಷ್ಟಪಡ್ತೀನಿ ತ್ರಿವಿಕ್ರಮ್ ವಿಚಾರಕ್ಕೆ ಬರೋದಾದರೆ ಸೊ ಡೇ ಒನ್ನಿಂದ ಕೊನೆ ತನಕ ಹೇಗಿದ್ರು ಹಾಗೆ ಮಾಡಿದ್ದಾರೆ ಮತ್ತು ಹೋಗ್ತಾ ಫೈನಲ್ಗೆ ಬರ್ತಾ ಸಾಕಷ್ಟು ಒಂದು ರೀತಿ ಅಗ್ರೆಸಿವ್ ಆಗುವಂಥದ್ದು ಇಷ್ಟ ಆಗುವಂಥ ರೀತಿಯಲ್ಲಿ ತ್ರಿವಿಕ್ರಮ್ ಬಗ್ಗೆ ಹೇಳೋದಾದರೆ ಈಸ್ ಎ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವ್ರು ಆಡ್ತಾ ಇರೋದು ಹೆಂಗಿರಬೇಕು ಹಂಗೆ ಇರಬೇಕು ಯಾರು ಏನೇ ಆದರೂ ಅಂದ್ಕೊಳ್ಳಿ ಅನ್ನೋ ಥರನೇ ಕ್ಯಾರೆಕ್ಟರ್ ಅಂದ್ಕೊಳ್ತೀನಿ ಅವ್ರಿಗೂ ಸೊ ಅದಕ್ಕೆ ಅವ್ರು ಫಸ್ಟ್ ಡೇನಿಂದ ಇವಾಗವರೆಗೂ ಹಂಗೆ ಆಡ್ಕೊಂಡು ಬಂದಿದ್ದಾರೆ ಸೊ ನೋಡೋಣ ಇಫ್ ಅವ್ರ ಲೆಕ್ಕಲ್ಲಿದ್ದರೆ ಅವರು ಒಳ್ಳೆ ಆಟಗಾರರೇ ಸೊ ಒಳ್ಳೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ಸೊ ನೋಡೋಣ ಈ ರಜತ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದರೆ ಒಂದು ರೀತಿ ಮಧ್ಯದಲ್ಲಿ ಬಂದರು 50 ದಿನ ಆದ ಮೇಲೆ ಬಂದಂಥದ್ದು ಸೊ ಅಲ್ಲಿಂದ ಹೋಗ್ತಾ ಇದ್ದಾರೆ ಅವ್ರು ಫೈನಲ್ ಗೆಲ್ಲಲ್ವಾ ಅನ್ನೋದು ಒಂದಷ್ಟು ಇರುತ್ತೆ ಸೊ ರಜತ್ ಆಟದ ಬಗ್ಗೆ ಹೇಳೋದು ಯಾಕಂದರೆ ತುಂಬ ಅಗ್ರೆಸಿವ್ ಮಾತು ಹಿಡಿತದಲ್ಲಿಲ್ಲ ಈ ಎಲ್ಲ ಇದೆ ಇದು ಜನರಿಗೆ ಇಷ್ಟ ಆಗ್ಬೋದು ಅನ್ಸುತ್ತಾ ರಜತ್ ಬಗ್ಗೆ ಸರ್ ಇವಾಗ ಆಡಿಯನ್ಸ್ ಯಾವುದನ್ನು ರಿಸೀವ್ ಮಾಡ್ತಾರೆ ಯಾವುದನ್ನು ರಿಸೀವ್ ಮಾಡಲ್ಲ ಅಂತ ಹೇಳಕ್ಕೆ ಬರಲ್ಲ ಸರ್ ಇವಾಗ ಕಾಂತಾರ ಸಿನಿಮಾನ ಇಷ್ಟಪಟ್ಟವರು ಇದ್ದಾರೆ ಆ್ಯನಿಮಲ್ ಸಿನಿಮಾ ಇಷ್ಟಪಟ್ಟವರು ಇದ್ದಾರೆ ಸೊ ಆಡಿಯನ್ಸ್ಗೆ ಯಾವ ಟೈಮಲ್ಲಿ ಏನು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿರಿಯಾನಿ ತಿನ್ನೋರು ಇದ್ದಾರೆ ಕುಸ್ಕ ತಿನ್ನೋರು ಇದ್ದಾರೆ ಎರಡು ನಾನ್ ವೆಜ್ ಮತ್ತೆ ಸೊ ಅದನ್ನು ಯಾವ್ದು ಇಷ್ಟಪಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಸೊ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ಕೊಂತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲಿಂದ ಮಧ್ಯದಲ್ಲಿ ಬಂದರೂ ಅವ್ರು ಗಟ್ಟಿಯಾಗಿ ಆಡಿ ಇಲ್ಲಿವರೆಗೂ ಬಂದಿರೋದೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ರಜತ್ ಅವರೇ ಆ್ಯಂಡ್ ಈಗ ನಿಮ್ಮ ಅಗ್ರೆಷನ್ನು ನಿಮ್ಮ ವರ್ಡ್ಸು ಅದನ್ನು ನಾನೇನು ಹೇಳೋಕ್ಕೆ ಬರಲ್ಲ ಅದು ನಿಮ್ಮ ಪರ್ಸ್ನಾಲಿಟಿ ಬಟ್ ಪರವಾಗಿ ಸರ್ ನಾನು ಎಷ್ಟೇ ಇಂಟರ್ವ್ಯೂ ಕೊಟ್ಟರು ನಾನು ಎಷ್ಟೇ ಮಾತಾಡಿದ್ರು ಅಲ್ಲಿ ಆಡಿಯನ್ಸ್ ಕೂತ್ಕೊಂಡು ಅವ್ರು ಏನು ಅನ್ಕೊತಾರೋ ಅದೇ ನಡೆಯುತ್ತೆ ಸರ್ ಅಲ್ಲಿ ನಮ್ಮ ಮಾತು ಏನೂ ಎಫೆಕ್ಟ್ ಆಗಲ್ಲ ಇವಾಗ ನಂದು ಸೀಸನಲ್ಲಿ ಸ್ವಲ್ಪ ಕೆಲವು ಇಶ್ಯೂಗಳಾಯಿತು 1000 ಮಾತಾಡಿದ್ರು ಬಟ್ ಜನಕ್ಕೆ ಏನು ಇಷ್ಟ ಆಗುತ್ತೋ ಅದೇ ಮಾಡ್ತಾರೆ ಇವಾಗ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಅವ್ರ ಪರ್ಸ್ನಾಲಿಟಿ ಸೊ ನಾನು ತಪ್ಪಾಗುತ್ತೆ ಕೆಲವ್ರಿಗೆ ಅದು ಹೇಳಿದ್ನಲ್ಲ ಕೆಲವ್ರಿಗೆ ರಾ ಆಗಿರೋದು ಇಷ್ಟಪಡ್ತಾರೆ ಕೆಲವ್ರಿಗೆ ಡಿಸೆಂಟ್ ಆಗಿರೋದು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಿರ್ಬೋದು ಹೇಳೋಕ್ಕಾಗಲ್ಲ ಆಗಿರ್ಬೋದು ಇಷ್ಟ ಆಗಿರ್ಬೋದು ಕೆಲವ್ರಿಗೆ ಇಷ್ಟನೂ ಆಗಿಲ್ಲದೆ ಇರ್ಬೋದು ಅಲ್ಲಿರೋ 6 ಜನದ್ದು ಹಂಗೆ ಇರುತ್ತೆ ಸೊ ಅದನ್ನು ನಾವೇನು ಬದಲಾಸೋಕ್ಕಾಗಲ್ಲ ಯಾರಿಗೂ ಹೇಳಿ ಮಾಡ್ಸೋಕ್ಕೂ ಆಗದೆ ಇರೋದು ಅದು ಇದ್ರ ಜೊತೆಗೆ ಮಹಿಳಾ ಸ್ಪರ್ಧಿಗಳು ಅಂದರೆ ಇಬ್ಬರೇ ಉಳ್ಕೊಂಡಿರೋದು ಅದರಲ್ಲಿ ಭವ್ಯ ಗೌಡ ಸೊ ಟಾಸ್ಕ್ ಬಂತು ಅಂದರೆ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅಂತೇಳಿದ್ರೆ ಭವ್ಯ ಗೌಡ ಬಗ್ಗೆ ಆ್ಯಕ್ಚುಲಿ ಭವ್ಯ ಗೌಡ ಅವರು ನಾನು ಒಂದು ಸೀರಿಯಲು ಮಾಡಿದ್ವಿ ಮುಂಚೆ ಬಿಗ್ ಬಾಸ್ಗಿಂತ ಮುಂಚೆ ಆ್ಯಂಡ್ ಅವ್ರಿಗೆ ಟಾಸ್ಕ್ ಕ್ವೀನ್ ಅಂತ ಎಲ್ಲ ಹೆಸರು ಬಂದಿದೆ ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಮೋಕ್ಷಿತಾ ಆ್ಯಂಡ್ ಭವ್ಯ ಇಬ್ಬರು ಕಂಪ್ಯಾರಿಟಿವ್ಲಿ ಆ ಹುಡುಗರಿಗೆ ಅದೇ ಟಫ್ ಫೈಟ್ ಕೊಟ್ಟು ಅಲ್ಲಿಗೆ ಬಂದಿರೋದೇ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ನಿಮ್ಮಿಬ್ಬರಿಗೂ ಆ್ಯಂಡ್ ಭವ್ಯ ಗೌಡ ಅವರು ಫಸ್ಟಿಂದ ನಂಗೆ ಮುಂಚೆಯಿಂದ ಪರಿಚಯ ಇರೋದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಹೇಳಬಲ್ಲೆ ಅಂದರೆ ಒಂದು ಸ್ಟಬನ್ ಲೇಡಿ ಅಂದರೆ ನಾನು ಮಾಡಬಲ್ಲೆ ಅನ್ನೋ ನಿಂತ್ಕೊತಾರೆ ಕಷ್ಟನೋ ಸುಖನೋ ಸೆಕೆಂಡ್ರಿ ಬಟ್ ಅದೊಂದು ಚೆನ್ನಾಗಿ ಆಡೋ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಕೊಂಡು ನಿಂತಿದ್ದಾರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಭವ್ಯ ಆ್ಯಂಡ್ ಮೋಕ್ಷಿತ್ ಅವರೇ ಸೊ ಇವರಿಬ್ಬರು ಒಳ್ಳೆ ಆಟಗಾರರೇ ಇಬ್ಬರದು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಇವಾಗ ಈ 4 ಜನನ್ನ ಈ ಟಾಪ್ 6ಅಲ್ಲಿ ಯಾರು ಮುಂದೆ ಯಾರು ಹಿಂದೆ ಅನ್ನೋದು ಜನ ಕೈಯಲ್ಲಿದೆ ಸೊ ಆಲ್ ದ ಬೆಸ್ಟ್ ನಿಮ್ಮ 6 ಜನಕ್ಕೂ ನೋಡೋಣ ಹೆಂಗೆ ನಡೆಯುತ್ತೆ ಏನಾಗುತ್ತೆ